ಹೊನ್ನು ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ. ಆಗಬಾರ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು, ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ, ಕೊಟ್ಟೂರಿನ ಕಿರಾತಕ. ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ನಡೆದಿರೋ ಟ್ರಿಪಲ್ ಮರ್ಡರ್ ಇಡೀ ರಾಜ್ಯದಲ್ಲೇ ಸಂಚಲನಕ್ಕೆ ಕಾರಣವಾಗಿದೆ. ಪೊಲೀಸರ ವಿಚಾರಣೆಯಲ್ಲಿ ದಿನದಿಂದ ದಿನಕ್ಕೆ ಹೊಸ ವಿಚಾರಗಳು ಬೆಳಕಿಗೆ ಬರುತ್ತಿವೆ. ಈ ಕೊಲೆಗೆ ಕಾರಣರಾದವರು ಯಾರು, ಕೊಲೆಗೆ ಮೂಲ ಕಾರಣವೇನು ಅನ್ನೋದನ್ನ ಬೆನ್ನು ಹತ್ತಿರೋ ಪೊಲೀಸರು ಹಲವಾರು ಹೊಸ ವಿಚಾರಗಳನ್ನ ಪೊಲೀಸರು ಬಯಲು ಮಾಡಿದ್ದಾರೆ. ದಿನದಿಂದ ದಿನಕ್ಕೆ ಶಾಕಿಂಗ್ ಕಾರಣ ಆಚೆ ಬರ್ತಿದೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಇವ್ರನ್ನ ಅಕ್ಷಯ್ ಅವ್ರನ್ನ ವಿಚಾರಣೆ ಮಾಡಿದಾಗ ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ. ಸದ್ಯ ಇವಾಗ ಪೋಸ್ಟ್ ಮಾರ್ಟಮ್ ಕೈಗೊಂಡಿದ್ದಾರೆ. ಮನೆಯಲ್ಲಿ ತೋಡಿರೋ ಗುಂಡಿ ತೋಡಿದ ಬಳಿಕ ಮನೆಯನ್ನ ಕಾಯುತ್ತಿರೋ ಪೊಲೀಸರು ಬಂದಿದ್ದನ್ನ ಕಂಡು ಮನೆ ಬಳಿ ಸೇರಿರೋ ಸಂಬಂಧಿಕರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸುತ್ತಿರೋ ವಿಜಯನಗರ ಎಸ್ಪಿ ಎಸ್ ಜಾನವ್ಯ. ಈ ದೃಶ್ಯಗಳು ಕಂಡು ಬಂದಿದ್ದು ವಿಜಯನಗರ ಜಿಲ್ಲೆಯ ಕೊಂಟೂರು ಪಟ್ಟಣದಲ್ಲೇ. ಇದಕ್ಕೆ ಕಾರಣ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರೋ ಟ್ರಿಪಲ್ ಮರ್ಡರ್. ಜೀವನಕ್ಕಾಗಿ ಟೈರ್ ರೀಟ್ರೇಡಿಂಗ್ ಮಾಡುತ್ತಿದ್ದ ದಂಪತಿ. ಜಗಳೂರಿನಲ್ಲಿ ಸ್ವಂತ ಮನೆ, ಆದರೂ ಕೊಟ್ಟೂರಿಗೆ ಶಿಫ್ಟ್. ಈ ಫೋಟೋದಲ್ಲಿರೋ ವ್ಯಕ್ತಿಯ ಹೆಸರು ಅಕ್ಷಯ್. ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಹಳೆ ಕಿಟ್ಟದಹಳ್ಳಿ ನಿವಾಸಿ. ಭೀಮರಾಜ ಮತ್ತು ಜಯಲಕ್ಷ್ಮಿ ದಂಪತಿಯ ಏಕೈಕ ಪುತ್ರ. ಈತನಿಗೆ ಒಬ್ಬ ತಂಗಿಯಿದ್ದಳು, ಆಕೆಯ ಹೆಸರು ಅಮೃತ. ಭೀಮರಾಜ ಮತ್ತು ಜಯಲಕ್ಷ್ಮಿ ದಂಪತಿ ಮೊದಲಿಗೆ ಚಿತ್ರದುರ್ಗದಲ್ಲಿ ಟೈರ್ ರೀಟ್ರೇಡಿಂಗ್ ಅಂಗಡಿ ನಡೆಸ್ತಿದ್ರು. ಬಳಿಕ ಅಲ್ಲಿಂದ ಅವರು ಜಗಳೂರಿಗೆ ಹೋಗಿ ಅಲ್ಲಿ ಅಂಗಡಿ ಇಟ್ಟುಕೊಂಡು ಜೀವನವನ್ನ ಸಾಗಿಸ್ತಿದ್ರು. ಅಲ್ಲಿ 1.5 ಕೋಟಿ ರೂಪಾಯಿ ಬೆಲೆ ಬಾಳುವ ಮನೆ ಕಟ್ಟಿದ್ದಾರೆ. ಕಳೆದ 4 ವರ್ಷಗಳಿಂದ ಜಗಳೂರಿಗೆ ಬಂದು ಬಾಡಿಗೆ ಮನೆಯಲ್ಲಿ ನೆಲೆಸಿದ್ರು. ಇನ್ನೂ ಕೂಡ ಟೈರ್ ರೀಟ್ರೇಡಿಂಗ್ ಮಾಡಿಕೊಂಡು ಜೀವನವನ್ನ ನಡೆಸ್ತಿದ್ರು. ಭೀಮರಾಜ್ ಅವರಿಗೆ ಸುಮಾರು 50ರಿಂದ 55 ವರ್ಷ ವಯಸ್ಸಾಗಿತ್ತು. ವಯೋಸಹಜವಾಗಿ ಅವರಿಗೆ ಕೆಲವು ಕಾಯಿಲೆಗಳು ಬಂದಿದ್ವು. ಅವರಿಗೆ ಹೃದಯ ಸಮಸ್ಯೆ ಕೂಡ ಇತ್ತು. ಹೀಗಾಗಿ ಬೆಂಗಳೂರಿನ ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ರು. ಇದೇ ರೀತಿ ಜನವರಿ 27ರಂದು ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ಬೆಂಗಳೂರಿಗೆ ಬಂದಿದ್ರು. ಅವರ ಜೊತೆಯಲ್ಲಿ ಪತ್ನಿ ಜಯಲಕ್ಷ್ಮಿ ಮತ್ತು ಅವರ ಮಗಳು ಅಮೃತ ಕೂಡ ಹೋಗಿದ್ಲು. ಮಗ ಅಕ್ಷಯ್ ಮಾತ್ರ ಒಂಟಿಯಾಗಿದ್ದ. ಹೀಗೆ ಚಿಕಿತ್ಸೆಗೆಂದು ಹೋದ ತಂದೆ ತಾಯಿಯ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಬಳಿಕ ತಂಗಿಗೆ ಕರೆ ಮಾಡಿ ಮಾಹಿತಿ ಪಡೆದಿದ್ದ. ಆದರೆ ಕೆಲ ಕಾಲದ ಬಳಿಕ ತಂಗಿ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿತ್ತು. ಇದರಿಂದ ಆತಂಕಗೊಂಡ ಅಕ್ಷಯ್ ಬೆಂಗಳೂರಿಗೆ ಬಂದು ಮೂವರಿಗಾಗಿ ಹುಡುಕಾಟ ನಡೆಸಿದ್ದ. ಬೆಂಗಳೂರಿನ ತಿಲಕ್ ನಗರ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್. ತಂದೆ ತಾಯಿ ತಂಗಿ ಕಾಣೆಯಾಗಿದ್ದಾರೆ ಎಂದು ದೂರು. ಜನವರಿ 29ರಂದು ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಬಂದ ಅಕ್ಷಯ್ ತನ್ನ ತಂದೆ ತಾಯಿ ಸಹೋದರಿಗಾಗಿ ಎಲ್ಲೆಡೆ ಹುಡುಕಾಟ ನಡೆಸಿದ್ದ. ಆದರೆ ಅವರು ಸಿಕ್ಕಿರಲಿಲ್ಲ. ಜಯದೇವ ಆಸ್ಪತ್ರೆಯ OPD ಎಮರ್ಜೆನ್ಸಿ ಇನ್ ಪೇಷಂಟ್ ವಿಭಾಗದಲ್ಲಿ ವಿಚಾರಣೆ ಮಾಡಿದ್ರು. ಯಾವುದೇ ಸುಳಿವು ಸಿಕ್ಕಿರಲಿಲ್ಲ. ಹೀಗಾಗಿ ಬೇರೆ ದಾರಿ ಕಾಣದೆ ಜನವರಿ 29ರಂದು ರಾತ್ರಿ 11:20ರ ವೇಳೆಗೆ ಬೆಂಗಳೂರಿನ ತಿಲಕ್ ನಗರ ಠಾಣೆಯಲ್ಲಿ ತನ್ನ ಕುಟುಂಬದ 3 ನಾಪತ್ತೆಯಾಗಿದ್ದಾರೆ ಅಂತ ದೂರು ನೀಡಿದ್ದ. ಅಕ್ಷಯ್ ನೀಡಿದ ದೂರನ್ನ ಆಧರಿಸಿ ಪೊಲೀಸರು ಮಿಸ್ಸಿಂಗ್ ಕೇಸ್ ಕೂಡ ದಾಖಲಿಸಿಕೊಂಡು FIR ಕೂಡ ಮಾಡಿದ್ರು. ಬೆಂಗಳೂರು ಸಿಟಿ ಮೈಕೋ ಲೇಔಟ್ ಸಬ್ ಡಿವಿಷನ್ ತಿಲಕ್ ನಗರ್ ಪೊಲೀಸ್ ಸ್ಟೇಷನಲ್ಲಿ ಅಕ್ಷಯ್ ಅನ್ನೋ ವ್ಯಕ್ತಿ ಅರೌಂಡ್ 24 ಇಯರ್ಸ್, ರೆಸಿಡೆಂಟ್ ಆಫ್ ಕೊಟ್ಟೂರ್ ಟೌನ್. ಇವರು ಅವ್ರ ತಂದೆಯಾದ ಭೀಮರಾಜ್, ತಾಯಿ ಜಯಲಕ್ಷ್ಮಿ ಮತ್ತು ತಂಗಿ ಅಮೃತ, ಇವ್ರು 3 ಜನ ಜಯದೇವ ಹಾಸ್ಪಿಟ್ಲಿಗೆ ಚೆಕಪ್ ಹೋದಾಗಿಂದ ಕಾಣೆಯಾಗಿದ್ದಾರೆ ಅಂತ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕ್ಕೆ ತಿಲಕ್ ನಗರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೊಡ್ತಾರೆ. ಅದ್ರ ಬೇಸಿಸ್ ಮೇಲೆ ತಿಲಕ್ ನಗರ್ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ 35/26 ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ.
ಚಿಕಿತ್ಸೆಗೆ ಹೋಗಿದ್ದಾರೆಂದು ಸಂಬಂಧಿಕರನ್ನ ನಂಬಿಸಿದ್ದ. ಚಿಕ್ಕಪ್ಪನಿಗೆ ಕರೆ ಮಾಡಿ ಸಾಲದ ಕತೆ ಕಟ್ಟಿ ದಿಕ್ಕು ತಪ್ಪಿಸಿದ್ದ. ತಿಲಕ್ ನಗರ ಠಾಣೆಯಲ್ಲಿ ತಂದೆ ತಾಯಿ ತಂಗಿ ಕಾಣೆಯಾಗಿದ್ದಾರೆ ಅಂತ ಮಿಸ್ಸಿಂಗ್ ಕೇಸ್ ದಾಖಲು ಮಾಡಿದ್ದ ಅಕ್ಷಯ್ ಸಂಬಂಧಿಕರಿಗೆ ಬೇರೆಯದ್ದೇ ಕತೆ ಹೇಳಿದ್ದ. ನನ್ನ ತಂದೆ ತಾಯಿ ಜೊತೆಗೆ ತಂಗಿ ಕೂಡ ಬೆಂಗಳೂರಿಗೆ ಹೋಗಿದ್ದಾಳೆ. ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಯಾರು ಭಯ ಪಡೋದು ಬೇಡ, ಅವರು ಆರೋಗ್ಯವಾಗಿ ವಾಪಸ್ ಬರ್ತಾರೆ, ನೀವ್ಯಾರು ಚಿಂತೆ ಮಾಡೋದು ಬೇಡ ಅಂತ ಹೇಳಿದ್ದ. ಅಲ್ಲದೆ ತನ್ನ ಚಿಕ್ಕಪ್ಪನಿಗೆ ಕರೆ ಮಾಡಿ ನನ್ನ ತಂದೆ ತಾಯಿ ಬೆಂಗಳೂರಿನಲ್ಲಿ 14 ಲಕ್ಷ ರೂಪಾಯಿ ಸಾಲ ಮಾಡಿದ್ದಾರೆ, ಅದನ್ನ ತೀರಿಸಲು ಬೆಂಗಳೂರಿಗೆ ಹೋಗಿದ್ದಾರೆ ಅಂತ ಕತೆ ಕಟ್ಟಿದ್ದ. ಇದಾದ ಮರುದಿನ ಮತ್ತೆ ಚಿಕ್ಕಪ್ಪನಿಗೆ ಕರೆ ಮಾಡಿ ಮೂವರು ಸಂಪರ್ಕಕ್ಕೆ ಸಿಗ್ತಿಲ್ಲ, ಬೆಂಗಳೂರಿಗೆ ಹೋಗಿ ಹುಡುಕ್ತೀನಿ, ಸಿಕ್ಕಿಲ್ಲ ಅಂದ್ರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತೀನಿ, ಅವರೇ ಹುಡುಕಾಡಿ ಕೊಡ್ತಾರೆ ಅಂತ ಪುಂಗಿ ಬಿಟ್ಟಿದ್ದ. ಅವರ ಚಿಕ್ಕಪ್ಪ ಅವನ ಮಾತನ್ನ ನಂಬಿ ಪೊಲೀಸರ ಎದುರು ನೀಡಿದ್ದ ಗೊಂದಲಕಾರಿ ಹೇಳಿಕೆ. ಪೊಲೀಸರ ವಿಚಾರಣೆಯಲ್ಲಿ ಬಯಲು ಅಸಲಿಯತ್ತು. ಚಿಕ್ಕಪ್ಪನಿಗೆ ಕರೆ ಮಾಡಿ ಹೇಳಿದಂತೆ ಜನವರಿ 29ರಂದು ಅಕ್ಷಯ್ ಬೆಂಗಳೂರಿಗೆ ಬಂದಿದ್ದ. ಬೆಂಗಳೂರಿಗೆ ಬಂದು ಜಯದೇವ ಆಸ್ಪತ್ರೆ ಬಳಿ ಹುಡುಕಾಟವನ್ನು ನಡೆಸಿದ್ದ. ಜಯದೇವ್ ಆಸ್ಪತ್ರೆ OPD, ಎಮರ್ಜೆನ್ಸಿ, ಇನ್ ಪೇಷಂಟ್ ವಿಭಾಗಗಳಲ್ಲಿ ಮೂವರು ಕುರಿತು ಅಲ್ಲಿನ ಸಿಬ್ಬಂದಿ ಬಳಿ ವಿಚಾರಣೆ ನಡೆಸಿದ್ದ. ಮೂವರ ಕುರಿತು ಯಾವುದೇ ಸುಳಿವು ಸಿಕ್ಕಿರಲಿಲ್ಲ. ಬಳಿಕ ತಿಲಕ್ ನಗರ ಠಾಣೆಗೆ ಬಂದು ದೂರು ಕೂಡ ನೀಡಿದ್ದ. ದೂರು ಸ್ವೀಕರಿಸಿದ ಪೊಲೀಸರು FIR ದಾಖಲಿಸಿದ್ರು. ಬಳಿಕ ಮೂವರ ಕುರಿತು ಅಕ್ಷಯ್ ಹೇಳಿಕೆ ದಾಖಲಿಸಲು ಶುರು ಮಾಡಿದ್ರು. ಪೊಲೀಸರ ಎದುರು ಹೇಳಿಕೆ ದಾಖಲಿಸುವ ವೇಳೆ ಅಕ್ಷಯ್ ಪದೇ ಪದೇ ಹೇಳಿಕೆ ಬದಲಿಸುತ್ತಿದ್ದ. ಅಲ್ಲದೆ ಎಲ್ಲಿ ಪೊಲೀಸರಿಗೆ ಗೊತ್ತಾಗುತ್ತು ಅಂತ ಹೆದರಿಕೊಂಡಿದ್ದ. ಪೊಲೀಸರು ಹೇಳಿಕೆ ದಾಖಲಿಸುವ ವೇಳೆ ಅಕ್ಷಯ್ ವರ್ತನೆಯಲ್ಲಿ ಬದಲಾವಣೆ ಆಗ್ತಿರೋದನ್ನ ಗಮನಿಸಿದ್ರು. ಅವರಿಗೆ ಅಕ್ಷಯ್ ಮೇಲೆಯೇ ಅನುಮಾನ ಶುರುವಾಯಿತು. ಆಗ ಪೊಲೀಸರು ತಮ್ಮದೇ ಸ್ಟೈಲ್ನಲ್ಲಿ ವಿಚಾರಣೆ ನಡೆಸಿದಾಗ ಅಕ್ಷಯ್ ಸತ್ಯ ಬಾಯಿ ಬಿಟ್ಟಿದ್ದ. ತಂದೆ ತಾಯಿ ತಂಗಿಯನ್ನ ಕೊಂದು ಮಿಸ್ಸಿಂಗ್ ನಾಟಕ ಮಾಡ್ತಿದ್ದಾನೆ ಎನ್ನುವುದು ಬೆಳಕಿಗೆ ಬಂದಿತ್ತು. ಅವನ ಬಾಯಿಂದಲೇ ತ್ರಿವಳಿ ಹತ್ಯೆಯ ಅಸಲಿಯತ್ತು ಬೆಳಕಿಗೆ ಬಂದಿತ್ತು. ಇದನ್ನ ಕೇಳಿ ಪೊಲೀಸರೇ ಒಂದು ಕ್ಷಣ ದಂಗಾಗಿದ್ರು. ಆನಂತರ ಮಿಸ್ಸಿಂಗ್ ಕಂಪ್ಲೇಂಟಲ್ಲಿ ಅವರು ತನಿಖೆ ಕೈಗೊಂಡಾಗ ಮತ್ತು ಇವ್ರನ್ನ ಅಕ್ಷಯ್ ಅವ್ರನ್ನ ವಿಚಾರಣೆ ಮಾಡಿದಾಗ ಅವರ ಹೇಳಿಕೆಯಲ್ಲಿ ಕೆಲವು ಡಿಸ್ಕ್ರಿಪೆನ್ಸೀಸ್ ಕಂಡು ಬಂದಿದ್ದರಿಂದ ಅನಂತರದಲ್ಲಿ ಹೆಚ್ಚಿನ ವಿಚಾರಣೆ ಮತ್ತು ತನಿಖೆ ಕೈಗೊಂಡಾಗ ಅದ್ರ ಅವ್ರಿಗೆ ದೊರೆತ ಮಾಹಿತಿ ಮೇರೆಗೆ ಅವರು ನಿನ್ನೆ ದಿನ ತಿಲಕ್ ನಗರ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ. ಮರ್ಡರ್ ಕೇಸ್ ಆಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಬದಲು. ಕೊಟ್ಟೂರಿಗೆ ಹೋಗಿ ಪೊಲೀಸರಿಂದ ಸ್ಥಳ ಮಹಜರು. ಯಾವಾಗ ತಾನೇ ಮೂವರನ್ನ ಕೊಂದು ಹೂತು ಹಾಕಿದ್ದೇನೆ ಅನ್ನೋ ಮಾಹಿತಿ ಸಿಕ್ಕಿತು. ಪೊಲೀಸರೇ ತಕ್ಷಣವೇ ಆರೋಪಿಯನ್ನ ವಶಕ್ಕೆ ಪಡೆದ್ರು. ಆರೋಪಿಯನ್ನ ವಶಕ್ಕೆ ಪಡೆದು ಸೀದಾ ಕೊಟ್ಟೂರಿನ ಅವರ ಮನೆಗೆ ಕರೆದೊಯ್ದಿದ್ರು. ಅಲ್ಲದೆ ಕೊಟ್ಟೂರು ಪೊಲೀಸರಿಗೆ ತ್ರಿವಳಿ ಮರ್ಡರ್ ಕುರಿತು ಮಾಹಿತಿ ನೀಡಿ ಸ್ಥಳ ಮಹಜರಿಗೆ ಅಗತ್ಯ ನೆರವು ನೀಡುವಂತೆ ಮನವಿ ಮಾಡಿದ್ರು. ಇದರಂತೆ ಕೊಟ್ಟೂರು ಪೊಲೀಸರು ನೆರವು ಕೂಡ ನೀಡಿದ್ರು. ಬಳಿಕ AC ಸಮ್ಮುಖದಲ್ಲಿ ಹೂತು ಹಾಕಿದ್ದ ಶವಗಳನ್ನು ಹೊರತೆಗೆದಿದ್ರು. ಆದರೆ ಹೀಗೆ ಹೆತ್ತವರನ್ನ ಮತ್ತು ಒಡ ಹುಟ್ಟಿದವಳ ಕೊಲೆಗೆ ಕಾರಣವೇನುವಂತ ಕುರಿತು ಪೊಲೀಸರು ತನಿಖೆ ನಡೆಸಿದ್ರು. ಮರ್ಡರ್ ಕೇಸ್ ತನಿಖೆಯಲ್ಲಿ ಈ ದಿನ ತಿಲಕ್ ನಗರ್ ಇನ್ಸ್ಪೆಕ್ಟ್ರು ಮತ್ತು ಅವ್ರ ತಂಡ ಬಂದು ಇಲ್ಲಿ ಸ್ಥಳ ಮಹಜರ್ ಮಾಡಿದ್ದಾರೆ. ಕೊಟ್ಟೂರು ಟೌನಲ್ಲಿ ಸ್ಥಳ ಮಹಜರ್ ಮಾಡಿ ಅನಂತರದಲ್ಲಿ ಅವರು ಲೋಕಲ್ ಅಸಿಸ್ಟೆನ್ಸ್ ಕೇಳಿದ್ರು, ಅದೆಲ್ಲ ನಾವು ಕೊಟ್ಟಿದ್ದೀವಿ. ಮತ್ತು AC ಅವರ ಸಮ್ಮುಖದಲ್ಲಿ ಅವರು ಎಕ್ಸಿಮೇಷನ್ ಪ್ರೋಸೆಸ್ ಮಾಡಿ ಸದ್ಯ ಇವಾಗ ಪೋಸ್ಟ್ ಮಾರ್ಟಮ್ ಕೈಗೊಂಡಿದ್ದಾರೆ. ಆನಂತರದಲ್ಲಿ ಅವರು ತನಿಖೆನ ಮುಂದುವರಿಸ್ತಾರೆ. ಪೊಲೀಸರ ತನಿಖೆ ವೇಳೆ ದಿಕ್ಕು ತಪ್ಪಿಸಲು ಯತ್ನ. ಮರ್ಯಾದೆ ಹತ್ಯೆಯೆಂದು ಬಿಂಬಿಸಿದ್ದ ಅಕ್ಷಯ್
ಪೊಲೀಸರ ತನಿಖೆ ವೇಳೆಯೂ ದಿಕ್ಕು ತಪ್ಪಿಸಲು ಯತ್ನಿಸಿದ್ದ. ತನ್ನ ತಂಗಿ ಬೇರೆ ಸಮುದಾಯದ ವ್ಯಕ್ತಿಯನ್ನ ಪ್ರೀತಿ ಮಾಡ್ತಿದ್ಲು. ಇದಕ್ಕೆ ನನ್ನ ತಂದೆ ತಾಯಿ ಕೂಡ ಸಮ್ಮತಿ ಸೂಚಿಸಿದ್ರು. ಆದರೆ ಬೇರೆ ಸಮುದಾಯದ ವ್ಯಕ್ತಿಯ ಜೊತೆ ನನ್ನ ತಂಗಿ ಮದುವೆ ಮಾಡಿಕೊಡಲು ನನಗೆ ಇಷ್ಟವಿರಲಿಲ್ಲ. ಹೀಗಾಗಿ ನಾನು ಆ ನಿರ್ಧಾರಕ್ಕೆ ಬಂದೆ. ನನ್ನ ತಂಗಿ ಬೇರೆ ಸಮುದಾಯದ ವ್ಯಕ್ತಿಯನ್ನ ಮದುವೆಯಾದ್ರೆ ನಮ್ಮ ಕುಟುಂಬದ ಮರ್ಯಾದೆ ಹೋಗುತ್ತೆ. ಹೀಗಾಗಿ ಮೂವರನ್ನ ಹತ್ಯೆ ಮಾಡಿದೆ ಅಂತ ಸುಳ್ಳು ಹೇಳಿದ್ದ. ಅಲ್ಲದೆ ಇದೊಂದು ಮರ್ಯಾದೆ ಹತ್ಯೆ ಅಂತ ಬಿಂಬಿಸೋಕೆ ಅಕ್ಷಯ್ ಮುಂದಾಗಿದ್ದ. ಆರಂಭದಲ್ಲಿ ಎಲ್ಲರೂ ಕೂಡ ಅಕ್ಷಯ್ ಈ ಕಾರಣಕ್ಕಾಗಿಯೇ ಕೊಲೆ ಮಾಡಿದ್ದಾನೆ ಅಂತ ಭಾವಿಸಿದ್ರು. ಆದ್ರೆ ಇಲ್ಲೇ ಇರೋದು ಕಹಾನಿ ಮೇ ಟ್ವಿಸ್ಟ್. ಹಿನ್ನೆಲೆ ಕೆದಕಿದಾಗ ಬಂತು ರಣರೋಚಕ ವಿಚಾರ. ದುಡ್ಡು ಕೊಟ್ಟಿಲ್ಲ ಎಂದು ಮೂವರಿಗೂ ಕಟ್ಟಿದ್ದ ಚಟ್ಟ. ಆರಂಭದಲ್ಲಿ ಪೊಲೀಸರು ಅಕ್ಷಯ್ ಹೇಳ್ತಿರೋದು ನಿಜ ಇರಬಹುದು ಅಂತ ನಂಬಿದ್ರು. ಆದರೆ ಅವನ ಹಿನ್ನೆಲೆ ಕೆದಕುತ್ತಾ ಹೋದಾಗ ರಣರೋಚಕ ವಿಚಾರ ಬಯಲಿಗೆ ಬಂದಿತ್ತು. ಅಲ್ಲಿಗೆ ಟ್ರಿಪಲ್ ಮರ್ಡರ್ ಕೇಸ್ಗೆ ರಣರೋಚಕ ತಿರುವು ಸಿಕ್ಕಿತ್ತು. ಪೊಲೀಸರು ಅವನು ಏನು ಮಾಡ್ತಿದ್ದ, ಅವನ ಹವ್ಯಾಸಗಳೇನು, ಎಷ್ಟು ಸಾಲ ಮಾಡಿಕೊಂಡಿದ್ದಾನೆ ಅನ್ನೋದರ ಬೆನ್ನು ಹತ್ತಿದ್ರು. ಆಗ ಅವನಿಗೆ ಬೆಟ್ಟಿಂಗ್ ಚಟ ಇದೆ ಅನ್ನೋ ವಿಚಾರ ಬೆಳಕಿಗೆ ಬಂದಿತ್ತು. ಅಲ್ಲದೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡಿದ್ದಾನೆ ಅನ್ನೋದು ಕೂಡ ಗೊತ್ತಾಗಿತ್ತು. ಪೊಲೀಸರು ಇನ್ನಷ್ಟು ವರ್ಕ್ ಮಾಡಿದಾಗ ಅಸಲಿ ಸತ್ಯ ಬೆಳಕಿಗೆ ಬಂದಿತ್ತು. ಭೀಮರಾಜ್ ಅವರು ಜಗಳೂರಿನಲ್ಲಿ ಸುಮಾರು 1.5 ಕೋಟಿ ರೂಪಾಯಿ ಮೌಲ್ಯದ ಮನೆ ಕಟ್ಟಿದ್ರು. ಆದರೆ 4 ವರ್ಷಗಳಿಂದ ಅವರು ಕೊಟ್ಟೂರಿಗೆ ಹೋಗಿ ನೆಲೆಸಿದ್ರು. ಅಲ್ಲಿ ತಮ್ಮ ವ್ಯಾಪಾರ ಮಾಡುತ್ತಾ ಜೀವನವನ್ನ ನಡೆಸ್ತಿದ್ರು. ಅಲ್ಲದೆ ಮಗಳು ಬೆಳೆದು ದೊಡ್ಡವಳಾಗಿದ್ಲು. ಹೀಗಾಗಿ ಆಕೆಗೆ ಮದುವೆ ಮಾಡಬೇಕು ಅನ್ನೋ ಕಾರಣಕ್ಕೆ ಜಗಳೂರಿನಲ್ಲಿದ್ದ ಮನೆ ಮಾರಾಟ ಮಾಡಿದ್ರು. ಇದರಿಂದ ಬಂದ ಹಣದಲ್ಲಿ ಮಗಳ ಮದುವೆಗೆ ಸಿದ್ಧತೆ ನಡೆಸಿದ್ರು. ಆದರೆ ಅಕ್ಷಯ್ ಜೂಜಿನ ಚಟಕ್ಕೆ ಬಿದ್ದು ಮೈತುಂಬಾ ಸಾಲ ಮಾಡಿಕೊಂಡಿದ್ದ. ಅದನ್ನ ತೀರಿಸೋಕೆ ಹಣ ಕೊಡಲು ಹೆತ್ತವರನ್ನ ಪೀಡಿಸುತ್ತಿದ್ದ. ಅವರು ಹಣ ಕೊಡದೇ ಇದ್ದಾಗ ಸಿಟ್ಟಿನಿಂದ ಮೂವರನ್ನ ಕೊಲೆ ಮಾಡಿ ಮನೆಯಲ್ಲಿ ಹೂತು ಹಾಕಿದ್ದ. ಅಕ್ಷಯ್ಗೆ ಐಡಿಯಾ ಕೊಟ್ಟಿದ್ದೇ ಕಿತ್ತೋದ ಮಾವ. ಕೊಲೆ ಮಾಡಿ ಹಣ ಎಗರಿಸಲು ಇಬ್ಬರ ಭರ್ಜರಿ ಪ್ಲಾನ್. ಮೈತುಂಬಾ ಸಾಲ ಮಾಡಿಕೊಂಡಿದ್ದ ಅಕ್ಷಯ್ ಹೇಗಾದ್ರೂ ಮಾಡಿ ಸಾಲ ತೀರಿಸಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದ. ಆದರೆ ಹಣ ಹೊಂದಿಸೋದು ಹೇಗೆ ಅನ್ನೋ ಪ್ರಶ್ನೆ ಕಾಡತೊಡಗಿತ್ತು. ಆಗ ಅವನ ನೆನಪಿಗೆ ಬಂದಿದ್ದೇ ಬೆಂಗಳೂರಿನ ವೈಟ್ಫೀಲ್ಡ್ ನಿವಾಸಿಯಾಗಿದ್ದ ಅವನ ಮಾವ ವಸಂತ ಕುಮಾರನ ಹೆಸರು. ತಕ್ಷಣವೇ ಅವನಿಗೆ ಕರೆ ಮಾಡಿದ್ದ ಅಕ್ಷಯ್ ಹೇಗಾದ್ರೂ ಮಾಡಿ ಹಣ ಹೊಂದಿಸಬೇಕು, ಮನೆಯಲ್ಲಿ ದುಡ್ಡಿದೆ, ಆದರೆ ಮನೆಯವರು ದುಡ್ಡು ಕೊಡ್ತಿಲ್ಲ ಅಂತ ಅಲವತ್ತುಕೊಂಡಿದ್ದ. ಆಗ ಅವನಿಗೆ ಈ ಕಿತ್ತೋದ ಐಡಿಯಾ ಕೊಟ್ಟಿದ್ದೇ ಈ ವಸಂತ ಕುಮಾರ್. ತನ್ನ ಮಾವನ ಮಾತು ಕೇಳಿ ಅವನು ನೀಡಿದ ಟಿಪ್ಸ್ ಪಾಲಿಸಿದ್ದ. ಆದರೆ ಪೊಲೀಸರ ಎದುರು ಸತ್ಯ ಬಾಯ್ಬಿಟ್ಟಿದ್ದು. ಈಗ ಕಿತ್ತೋದ ಐಡಿಯಾ ಕೊಟ್ಟಿದ್ದ ಅವನ ಮಾವನು ಕೂಡ ಜೈಲಿನಲ್ಲಿ ಮುದ್ದೆ ಮುರಿಯಬೇಕಾಗಿದೆ. ಇದು ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸೋ ಟ್ರಿಪಲ್ ಮರ್ಡರ್ ಅಸಲಿ ಕಥೆಯಾದ್ರೆ, ಎತ್ತ ಚಾಮರಾಜನಗರದಲ್ಲಿ ಮದುವೆಗೆ ತೆರಳುತ್ತಿದ್ದ ಯುವಕನಿಗೆ ಚಾಕು ಇರಿತ ಕೇಸ್ ಭಾರೀ ಸಂಚಲನಕ್ಕೆ ಕಾರಣವಾಗಿದೆ. ಚಾಕು ಇರಿದಿದ್ದ ಆರೋಪಿಗಳನ್ನ ಬಂಧಿಸಿದ ಪೊಲೀಸರು ಚಾಕು ಇರಿತಕ್ಕೆ ಪ್ರಚೋದನೆ ನೀಡಿದ್ಯಾರು ಅನ್ನೋ ವಿಚಾರದ ಬೆನ್ನು ಹತ್ತಿ ಹೋಗಿದ್ರು. ಈ ವೇಳೆ ರಣರೋಚಕ ವಿಚಾರ ಬಯಲಿಗೆ ಬಂದಿತ್ತು.